ಹುಲಸಾಗಿ ಬೆಳೆದಿದ್ದ ದ್ರಾಕ್ಷಿ ಒಳ್ಳೆ ರೇಟ್ ಇದೆ, ಇನ್ನೇನು ಕೊಯ್ಲು ಮಾಡಿ ಜೇಬಿಗೆ ಹಣ ತುಂಬಿಸಿಕೊಳ್ಳುವಷ್ಟರಲ್ಲಿ ಆಲಿಕಲ್ಲು ಮಳೆಯಿಂದ ನೆಲ ಕಚ್ಚಿರುವುದು, ಇನ್ನೊಂದು ಕಡೆ ದ್ರಾಕ್ಷಿ ಮಣ್ಣು ಪಾಲಾಗಿರುವುದನ್ನು ಕಂಡು ಕಣ್ಣೀರಿಡುತ್ತಿರುವ ರೈತ. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಬುಧವಾರ ಸಂಜೆ ಸುರಿದ ಧಾರಾಕಾರ ಆಲಿಕಲ್ಲು ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಬೆಳೆ ಮಣ್ಣು ಪಾಲಾಗಿದ್ದು ರೈತರ ಕಣ್ಣೀರಿಗೆ ಕಾರಣವಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2026 ವಾರ್ಷಿಕ ಮೊದಲ ಬೇಸಿಗೆ ಮಳೆಯಾಗಿದ್ದು ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಉತ್ತಮ ಮಳೆಯಾಗಿದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯ ಬೆರಳೆಣಿಕೆಯಷ್ಟು ಗ್ರಾಮಗಳಲ್ಲಿ ಮಾತ್ರ ಆಲಿಕಲ್ಲು ಮಳೆಯಾಗಿದೆ. ಇದರಿಂದ ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಮಣ್ಣು ಪಾಲಾಗಿದೆ. ಲಕ್ಷಾಂತರ ರು ಸಾಲ ಸೋಲ ಮಾಡಿ ಬೆಳೆ ಇಟ್ಟಿದ್ದ ರೈತರ ಬದುಕಿಗೆ ಆಲಿಕಲ್ಲು ಮಳೆ ಬೆಂಕಿ ಇಟ್ಟಂತಾಗಿದೆ. ಕೈ ಸುಟ್ಟುಕೊಂಡಿರುವ ರೈತ ಕಂಗಾಲಾಗಿದ್ದಾನೆ. ಸರ್ ನಮಸ್ತೆ, ನನ್ನ ಹೆಸರು ನರೇಂದ್ರ ಬಾಬು ಅಂತ. ನಾವು ದ್ರಾಕ್ಷಿ ಬೆಳಿತೀವಿ. 1.5 ಎಕರೆಯಲ್ಲಿ ದಿಲ್ಕುಶ್ ಹಾಕಿದ್ದೀವಿ. ದಿಲ್ಕುಶ್ ಹಾಕಿ ಎಲ್ಲ ಇನ್ನೇನು ಕಟಾವು ಮಾಡೋ ಸ್ಟೇಜಿಗೆ ಬಂದಿತ್ತು. ಅಕಾಲಿಕ ಆನೆಕಲ್ಲು ಮಳೆ ಬಿದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋದು ಇದಾಗಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಸಂಜೆ ಆನೆಕಲ್ಲು ಮಳೆ ಬಿದ್ದು ಹಣ್ಣೆಲ್ಲ ಹೊಡ್ಕೊಂಡಿದೆ. ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ, ಹೆಚ್ಚು ಕಡಿಮೆ 1.5 ಎಕರೆಗೆ 4 ಲಕ್ಷ ಬಂಡವಾಳ ಹಾಕಿ ಇದು ಮಾಡಿದ್ದೀವಿ. ಇವಾಗ ಇದನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾದರೂ ನೀವೇ ಒಂದು ಪರಿಹಾರ ಇದು ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಎಷ್ಟು ವರ್ಷದಿಂದ 15 ವರ್ಷದಿಂದ ಬೆಳೀತಾ ಇದ್ದೀವಿ. ಎಷ್ಟು ವರ್ಷದಿಂದ ಆನೆಕಲ್ಲು ಬಿದ್ದಿತ್ತು? ಇವಾಗ ಸರ್ ಸುಮಾರು 10 ವರ್ಷಕ್ಕೆ 12 ವರ್ಷ ಮೇಲೆ ಆಗಿತ್ತು ಆನೆಕಲ್ಲು ಬಿದ್ದು. ಈ ನಮ್ಮ ಊರಲ್ಲಿ ಇದು ಫಸ್ಟ್ ಟೈಮ್ ಸರ್ ನೆನ್ನೆ ಬಿದ್ದಿರೋದು ಆನೆಕಲ್ಲು. 11 ವರ್ಷದಿಂದ ಇವಾಗ ಬಿದ್ದು 12 ವರ್ಷದಿಂದ ತಿರುಗಿ ನೆನ್ನೆ ಫಸ್ಟ್ ಟೈಮ್ ಆನೆಕಲ್ಲು ಬಿದ್ದಿದೆ. ಇದು ರೈತರು ಯಾವ ರೀತಿ ಕಷ್ಟಪಟ್ಟು ಬೆಳೀತಾರೆ? ರೈತರು ಆಗಲೂ ರಾತ್ರಿ ಊಟ ನೀರು ಇಲ್ದಿರ ಕರೆಂಟ್ ಬಾಧೆ. ನೈಟ್ 12 ಗಂಟೆಯಲ್ಲಿ ಬಂದು ಇಲ್ಲೇ ಮಲ್ಕೊಂಡು ಯಾವ ಕರೆಂಟ್ ಬಂದು ಅವ್ರು ನೀರು ಬಿಡಬೇಕು. ಸಮಸ್ಯೆ ಮಿಲಿ ಬಗ್ಗಿ ಟೆಂಪ್ರೇಚರ್ಗೆ ಮಿಲಿ ಬಗ್ಗಿ ಏನೇ ಮಾಡಿದ್ರು ಕಂಟ್ರೋಲ್ ಬರ್ತಾಯಿಲ್ಲ ಅಂತ. ಅದು ಸ್ಪ್ರೇನೂ ಕೊಡ್ತೀವಿ, ಕೈಯಲ್ಲೂ ಉಜ್ಜು. ನೈಟೆಲ್ಲ ತೋಟದಲ್ಲೇ ಇದ್ದು ಬೆಳೆದಿದ್ದೀವಿ. ನಿನ್ನೆ ಸಂಜೆ ಈ ಥರ ಕಲ್ಲು ಬಿದ್ದು ಈ ಥರ ಹಾಳಾಗಿದೆ. ಊಟ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಸರ್. ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗಿದ್ದೀರಾ. ನಾವೇ ಡಿಸ್ಪ್ಲೇ ಇದಾಗೋಗಿದ್ದೀವಿ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದನ್ನು ಸುಮಾರು ಎಷ್ಟು ಲಾಸ್ ಆಗಿರ್ಬೋದು ನಮಗೆ ಸರ್? ಇವಾಗಿರೋ ರೇಟಲ್ಲಿ ಕಡಿಮೆ ಅಂದ್ರೂ 1.5 ಎಕರೆಗೆ 30 ಅಂದರೂ 15 ಲಕ್ಷ. 15 ಲಕ್ಷದಲ್ಲಿ ಇವಾಗ ನಮ್ಗೆ 1 ಲಕ್ಷ ರೂಪಾಯಿ ದಕ್ಕಿಲೂ ಇದಾಗಲ್ಲ ಸರ್. ಅಧಿಕಾರಿಗಳೆಲ್ಲ ಏನು ಭೇಟಿ ಕೊಟ್ಟು ಏನು ಆಶ್ವಾಸನೆ ಕೊಟ್ಟು? ಅಧಿಕಾರಿಗಳದೇ ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ಸೂರೆನ್ಸ್ ಕಟ್ಟಿದ್ದೀರಾ ಅಂದರು. ಅರ್ಜಿ ಕೊಡಿ. ಏನು ಕೊಡ್ತಾರೆ ಸರ್? ಅವ್ರು ಕೊಟ್ಟರೆ 10-20 ಸಾವಿರ ಕೊಡ್ತಾರೆ. 1 ಕೋಟಿ ಔಷಧಿಗೂ ಬರಲ್ಲ ಅದು. ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೋಟಗಾರಿಕೆಯ ಅಧಿಕಾರಿಗಳು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕಾಲಿಕ ಬೇಸಿಗೆಯ ಮೊದಲ ಮಳೆಯಿಂದ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು ದ್ರಾಕ್ಷಿ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.